PSI ನೇಮಕಾತಿ ಮತ್ತು ಎಂಜಿನಿಯರಿಂಗ್ ಸೀಟ್ ಬ್ಲಾಕಿಂಗ್ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಎಂಜಿನಿಯರಿಂಗ್ ಸೀಟು ಮತ್ತು PSI ಹಗರಣಕ್ಕೆ ಇಡಿ ಶಾಕ್ ಕೊಟ್ಟಿದೆ. ಇಡಿ 21 ಕೋಟಿ ಆಸ್ತಿಯನ್ನು ಜಪ್ತಿ ಮಾಡಿದೆ. ಭ್ರಷ್ಟರ 21 ಕೋಟಿ ಮೌಲ್ಯದ ಸ್ಥಿರಾಸ್ತಿ ಈಗ ಸರ್ಕಾರದ ವಶಕ್ಕೆ, ಸರ್ಕಾರದ ಸುಪರ್ದಿಗೆ. PSI ನೇಮಕಾತಿ ಎಂಜಿನಿಯರಿಂಗ್ ಬ್ಲಾಕಿಂಗ್ ಹಗರಣ ಇತ್ತಲ್ಲ, ಎಂಜಿನಿಯರಿಂಗ್ ಸೀಟು ಮತ್ತು PSI ಹಗರಣಕ್ಕೆ ಈಗ ಇಡಿ ಶಾಕ್ ಕೊಟ್ಟಿರುವಂತಹದ್ದು ಭ್ರಷ್ಟರ ಬರೋಬ್ಬರಿ 21 ಕೋಟಿ ಮೌಲ್ಯದ ಸ್ಥಿರಾಸ್ತಿ ಈಗ ಸರ್ಕಾರದ ವಶದಲ್ಲಿ. ಅಕ್ರಮ ಹಣದಿಂದ ನಿರ್ಮಿಸಿದ್ದ ಐಷಾರಾಮಿ ಆಸ್ತಿಗಳ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ದಾಳಿ ನಡೆಸಿ BMS ಎಜುಕೇಷನ್ ಟ್ರಸ್ಟ್ಗೆ ಸಂಬಂಧಿಸಿದ ಎಂಜಿನಿಯರಿಂಗ್ ಸೀಟ್ ಬ್ಲಾಕಿಂಗ್ ಹಗರಣ. ಅದು ನಿಗದಿತ ಶುಲ್ಕಕ್ಕಿಂತ 10 ಪಟ್ಟು ಹೆಚ್ಚು ದರಕ್ಕೆ ಸೀಟ್ಗಳ ಮಾರಾಟ, ಪ್ರತಿ ಅಭ್ಯರ್ಥಿಯಿಂದ 70 ಲಕ್ಷ ರೂಪಾಯಿ ಪಡೆದಿದ್ದ ಅಧಿಕಾರಿಗಳು. 545 PSIಗಳ ನೇಮಕಾತಿ ಅಕ್ರಮ ಪ್ರಕರಣದ ಸಂಬಂಧ ಇಡಿ 1.53 ಕೋಟಿ ಆಸ್ತಿ ಮುಟ್ಟುಗೋಲಿನ ಕುರಿತು ಎಕ್ಸ್ ಖಾತೆಯಲ್ಲಿ ಜಾರಿ ನಿರ್ದೇಶನಾಲಯ ಅಧಿಕೃತವಾಗಿ ಬರೆದುಕೊಂಡಿದೆ. PSI ನೇಮಕಾತಿ ಸ್ಟೂಡೆಂಟ್ಸ್ಗಳಿರ್ತಾರೆ ನೋಡಿ, ಅವರ ಸೀಟನ್ನ ಬ್ಲಾಕ್ ಮಾಡಿ ಅದರಲ್ಲೊಂದಷ್ಟು ಬಗದು ಬಾಚ್ಕೊಂಡಿದ್ರು. ನಿಗದಿತ ಶುಲ್ಕಕ್ಕಿಂತ ಅದಕ್ಕಿಂತ ಅಂದರೆ ಒಂದು ಉದಾಹರಣೆಗೆ ಒಂದು 10 ಲಕ್ಷ ಅನ್ಕೊಳ್ಳಿ, ಆ 10 ಲಕ್ಷಕ್ಕೆ 10 ಪಟ್ಟು ಹೆಚ್ಚು ದರಕ್ಕೆ ಸೀಟುಗಳ ಮಾರಾಟ. ಅಯೋಗ್ಯರಿಗೆ, ಯೋಗ್ಯರಲ್ಲದೆ ಇರುವವರಿಗೆ, ಅನರ್ಹರಿಗೆ ಮಾರಾಟ ಮಾಡಿ ಅದರಲ್ಲೊಂದು ದಂಧೆ ಮಾಡ್ಕೊಂಡಿದ್ರು. ಪ್ರತಿ ಅಭ್ಯರ್ಥಿಯಿಂದ 70 ಲಕ್ಷ ರೂಪಾಯಿ ಪಡೆದಿದ್ದ ಅಧಿಕಾರಿಗಳು ಈಗ ಅದರ ಬಡ್ಡಿ ಸಮೇತ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಜಪ್ತಿ ಮಾಡ್ಕೊಂಡಿದ್ದಾರೆ. 545 PSIಗಳ ಎದೆ ಮೇಲೆ ವಿಕಾಸದ ಬಂಗ್ಲೆ ಕಟ್ಟಿದ್ರು, ಅವ್ರನ್ನ ವಿನಾಶ ಮಾಡಿ ಈಗ ಇವ್ರ ಎದೆ ಮೇಲೆ ಇಡಿ ಅವರು ಬಂಗ್ಲೆ ಕಟ್ತಾರೆ. 545 PSIಗಳ ನೇಮಕಾತಿ ಅಕ್ರಮ ಪ್ರಕರಣದ ಸಂಬಂಧ ಜಾರಿ ನಿರ್ದೇಶನಾಲಯ 1.53 ಕೋಟಿ ರೂಪಾಯಿ ಮುಟ್ಟುಗೋಲು ಹಾಕ್ಕೊಂಡಿದೆ. ಆಸ್ತಿ ಮುಟ್ಟುಗೋಲಿನ ಕುರಿತು ಎಕ್ಸ್ ಖಾತೆಯಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಪೋಸ್ಟ್ ಮಾಡಿಕೊಂಡಿದೆ. ಇನ್ನು ಇಡಿನೇ ರೇಡ್ ಮಾಡಲಿ, ಮುಟ್ಟುಗೋಲು ಹಾಕ್ಕೊಳ್ಳಿ, ಅದು ಸ್ವಾಭಾವಿಕವಾಗಿ ಸರ್ಕಾರದ ಸುಪರ್ದಿಗೆ ಹೋಗುತ್ತೆ. ಈಗ ಆಗಿರೋದು ಕೂಡ ಹಾಗೆ ಸರ್ಕಾರದ ವಶದಲ್ಲಿದೆ. ಒಟ್ಟಾರೆ ಇಡಿಯ ಈ ಬಹುದೊಡ್ಡ ಬೇಟೆಗೆ ದೊಡ್ಡ ದೊಡ್ಡ ತಿಮಿಂಗಿಲಗಳ ಸ್ಥಿರಾಸ್ತಿಗಳು ಇಡಿ ಪಾಲಾಗಿದೆ. BMS ಎಜುಕೇಷನ್ ಟ್ರಸ್ಟ್ಗೆ ಸಂಬಂಧಿಸಿದ ಎಂಜಿನಿಯರಿಂಗ್ ಸೀಟ್ ಬ್ಲಾಕಿಂಗ್ ಹಗರಣ. ಅದು ನಿಗದಿತ ಶುಲ್ಕಕ್ಕಿಂತ 10 ಪಟ್ಟು ಹೆಚ್ಚು ದರಕ್ಕೆ ಸೀಟ್ಗಳ ಮಾರಾಟ ಆಗಿತ್ತು. ಪ್ರತಿ ಅಭ್ಯರ್ಥಿಯಿಂದ 70 ಲಕ್ಷ ರೂಪಾಯಿಯನ್ನು ಪಡೆದಿದ್ದ ಅಧಿಕಾರಿಗಳು. ಇನ್ನು 545 PSIಗಳ ನೇಮಕಾತಿಯ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡಿ 1.53 ಕೋಟಿ ರೂಪಾಯಿ ಮುಟ್ಟುಗೋಲು ಹಾಕ್ಕೊಂಡಿದೆ. ಆಸ್ತಿ ಮುಟ್ಟುಗೋಲಿನ ಕುರಿತು ಎಕ್ಸ್ ಖಾತೆಯಲ್ಲಿ ಅಧಿಕೃತವಾಗಿ ಪೋಸ್ಟ್ ಹಂಚಿಕೊಂಡಿದೆ ಇಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.